ರಾಜ್ಯ ಸರ್ಕಾರ ತರೋದಕ್ಕೆ ಹೊರಟಿರುವಂಥ ವಿಧೇಯಕದ ಬಗ್ಗೆ ಮಾತನಾಡ್ತಾ ಇದ್ವಿ. ಶ್ರೀಕಾಂತ್ ನಟರಾಜ್ ಗೌಡರು ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಅವರಿಗೆ ಆಕ್ಷೇಪ ಇರೋದೇ ಅದು, ಸಂಘದಲ್ಲಿ ಗುರುತಿಸಿಕೊಂಡವರು ತಪ್ಪು ಮಾಡಿದಾಗ ಅವನು ನಮ್ಮವನಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಒಳ್ಳೆದಾದ್ರೆ ನಾವು, ಕೆಟ್ಟದಾದ್ರೆ ನಾವಲ್ಲ. ಇದನ್ನು ಸರಿ ಮಾಡಬೇಕು ಅಂತಾದ್ರೆ ಇಲ್ಲೊಂದು ಇದನ್ನು ಸ್ಟ್ರಕ್ಚರ್ ಮಾಡಲೇಬೇಕು ಅಂತ. ಸಂಘ ಬಿಟ್ಟುಕೊಡೋದಿಲ್ಲ. ಸಂಘ ಅಂದ್ರೆ RSS. ನಾನು ಆಗ್ಲೇ ಹೇಳಿದೆ, RSS ಒಂದು ವೈಚಾರಿಕವಾದಂತ ಚಳುವಳಿ. ಅದೊಂದು ರೀತಿಯಲ್ಲಿ ಒಂದು 5-6 ಸಾವಿರ ಜನ ಪ್ರಚಾರಕರಿರ್ಬೋದು, ಒಂದಷ್ಟು ಜನ ಒಂದು ಪೂರ್ಣಕಾಲಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಸಮಯವನ್ನು ಕೊಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಸಂಘಟನೆ, ಸಂಘ ಯಾವುದನ್ನು ಮಾಡೋದಿಲ್ಲ, ಆದ್ರೆ ಸ್ವಯಂ ಸೇವಕ ಎಲ್ಲವನ್ನೂ ಮಾಡ್ತಾರೆ. ಅಲ್ಲಿಂದ ಬಂದಂತ ಸ್ವಯಂ ಸೇವಕರು ಕಾರ್ಮಿಕರ ಸಂಘಟನೆ ಮಾಡ್ಕೊಂಡಿದ್ದಾರೆ, ಹೋರಾಟದ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ, ಪರಿಸರದ ಕೆಲಸವನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಕರೆಕ್ಟ್, ನೀವು ಹೇಳೋದೆಲ್ಲ ಚೆನ್ನಾಗಿದೆ, ಬಟ್ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಂಡಿರುವಂತ ವ್ಯವಸ್ಥೆ ಇದು. ಕಾನೂನಿನ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮಾಡಿಕೊಂಡಿರುವಂತ ವ್ಯವಸ್ಥೆ ಇದು. ರಿಜಿಸ್ಟ್ರೇಷನ್ ಆಗಿಲ್ಲ, ನೋಂದಣಿ ಕೊಡಲ್ಲ, ಸದಸ್ಯರು ಯಾರು ಅಂತ ಗುರುತಿಸಲ್ಲ. ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ತಲೆಗೆ ಬರಬಾರ್ದು ಅಂತ ನೋಡಿ. ನಾಳೆ ರಕ್ಷತ್ ಶೆಟ್ರು ಬರ್ಬೋದು, ಅಥವಾ ನಟರಾಜ್ ಗೌಡ್ರು ಕೂಡ ಒಂದು ಬಿಳಿ ಅಂಗಿ ಹಾಕೊಂಡು ಸಂಘದ ಸ್ವಯಂ ಸೇವಕರಾಗಿ ಪಥಸಂಚಲನದಲ್ಲಿ ಭಾಗವಹಿಸಬಹುದು. ಇದೊಂದು ಓಪನ್ ಆಗಿರುವಂತಹ ಸಂಘಟನೆ, ಇದ್ರಲ್ಲಿ ಯಾರು ಬರ್ಬೋದು. ಇಲ್ಲೇನು ನೋಂದಣಿ ಇದೆಯಾ, ಸದಸ್ಯತ್ವ ಶುಲ್ಕ ಇದೆಯಾ? ಇಲ್ಲಿ ಅದು ಯಾವುದು ಇಲ್ಲ ತಾನೆ. ಮತ್ತೆ ಹೇಗೆ ನಮ್ಮ ಕಾರ್ಯಕರ್ತರ ಲೆಕ್ಕಾಚಾರವನ್ನು ಕೊಡಬಹುದು? ಈಗ ಶ್ರೀಕಾಂತ್ ಶೆಟ್ರೆ, ಅದೇ ಕಾರಣಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಸಂಘದಲ್ಲಿ ಬಹಳ ಜನ ಇದ್ದಾರೆ, ಕೆಲವರು ರಾಜಕಾರಣಿಗಳಾಗ್ತಾರೆ, ಕೆಲವರು ಏನೋ ಸಂಘಟನೆ ಸೇರ್ಕೊಂತಾರೆ, ಕೆಲವರು ತಾವೇನೋ ಸಾರ್ವಜನಿಕವಾಗಿ ಬದುಕ್ತಾರೆ. ಅವಾಗ ಅವ್ರೇನೋ ಮಾಡುವಂತಹ ಕೆಟ್ಟ ಕೆಲಸಗಳಿಗೆ ನೀವು ಹೊಣೆಗಾರಿಕೆ ತೆಗೆದುಕೊಳ್ಳೋದಿಲ್ಲ. ಅವ್ರು ನಮ್ಮ ಸಂಘದವನಲ್ಲ ಅಂತ ಹೇಳಿ ನೀವು ಅವ್ರನ್ನ ಡಿಸೋನ್ ಮಾಡ್ತೀರಿ. ನಿಮ್ಮ ಸಂಘದಲ್ಲೂ ಕೂಡ ಮೆಂಬರ್ಶಿಪ್ ಇದ್ದು ಕರೆಕ್ಟಾಗಿ ನೋಂದಣಿ ಇದ್ರೆ ನೀವು ಕೂಡ ಶಿಸ್ತಿನಿಂದ ಇರ್ಬೋದು. ಈಗ ನಿಮ್ಮ ಮೇಲೆ ಏನು ಅಪವಾದ ಬರ್ತಾ ಇದೆ, RSS ಮೇಲೆ ಅಪವಾದ ಬರ್ತಾ ಇದೆ, ಅದರಿಂದ ಮುಕ್ತಿ ಆಗಬಹುದು. ಬಟ್ ಅದು ಬೇರೆ ಸಪರೇಟ್ ವಿಷಯ. ಇವಾಗ ತಂದಿರತಕ್ಕಂತಹ ನಿಯಂತ್ರಣ ಕಾಯ್ದೆ ಇದಕ್ಕೆ ಕೇವಲ ಜೋಡಿಸ್ಕೊಳ್ಳಿ, ಬಟ್ ಸರ್ಕಾರದ ಉದ್ದೇಶ ಜೋಡಿಸ್ಕೊಂಡು ನೋಡೋಕ್ಕಲ್ಲ. ಸರ್ಕಾರ ಮಾಡಿರೋದು ಉದ್ದೇಶ ಇಡೀ ರಾಜ್ಯದಲ್ಲಿ ಎಲ್ಲಾ ಜನರಿಗೆ ಬರೋದಕ್ಕೆ ಏನ್ ಕಾರಣ ಆಯ್ತು ಅಂತ ಹೇಳಿ ನೋಡಿದ್ರೆ, ಇದನ್ನ ಸಪರೇಟ್ ಆಗಿ ನೋಡ್ಬೇಕಾ, ಜೋಡಿಸ್ಕೊಂಡು ನೋಡ್ಬೇಕಾ ಅಂತ ಕ್ಲಿಯರ್ ಆಗುತ್ತೆ. ಮೊದಲು ಪತ್ರ ಬರೆದ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂತ ಪ್ರಿಯಾಂಕರ್, ಅದರ ಮೇಲೆ ಆದೇಶ ಆಯ್ತು. ಆ ಆದೇಶ ಹೈಕೋರ್ಟ್ ಅಲ್ಲಿ ತಡೆ ಬಿತ್ತು. ಆ ನಂತರ ಈಗ ವಿಧೇಯಕನ ತಂದಿದ್ದಾರೆ. ಇವರು ಹೋಮ್ ಮಿನಿಸ್ಟರ್ ಆಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಅದಕ್ಕೂ ಮುಂಚೆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರೆದ್ರು. ಇದನ್ನ ಎಲ್ಲವನ್ನ ಜೋಡಿಸಿಕೊಂಡೇ ರಾಹುಲ್ ಗಾಂಧಿ ಮಾಡ್ತಿರುವಂತ ಕೆಲಸ. ಈಗ ನಾನೇನ್ ಹೇಳ್ತೀನಿ ಗೊತ್ತಾ, RSS ನ ಹೊರಗಿಟ್ಟು ಏನ್ ಹೇಳ್ತಿಲ್ಲ ನಾನು. ಕೇವಲ RSS ಸೇರಿದಂತೆ ಬಿಜೆಪಿಯೂ ಸೇರಿದಂತೆ, ಕಾಂಗ್ರೆಸ್ ಅದರ ವಿಂಗ್ಗಳನ್ನು ಸೇರಿದಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಂಘ ಸಂಸ್ಥೆಗಳಾಗ್ಬೋದು, ಪ್ರತಿಯೊಂದು ನಾಗರಿಕರಾಗ್ಬೋದು, ಎಲ್ಲರಿಗೂ ಅಪ್ಲಿಕೇಬಲ್ ಆಗುವಂತಹ ಒಳ್ಳೆಯ ಕಾನೂನು, ಸೌಹಾರ್ದತೆ ಅಂತಾರಂಥದ್ದು, ಸಾರ್ವಜನಿಕರ ಹಾರ್ಡರ್ನ ಇಟ್ಟಿರ್ತಕ್ಕಂಥ ಒಂದು ಕಾನೂನು ತಂದಿರಬೇಕಾದ್ರೆ ಸ್ವಾಗತ ಮಾಡಬೇಕು. ಇವತ್ತುಗಳಿಗೆ ಏನು ತಪ್ಪು ಕಾಣೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾರ್ವಜನಿಕರ ಆಸ್ತಿಗಳನ್ನ ಉಪಯೋಗಿಸಬೇಕಾದ್ರೆ, ರಸ್ತೆ, ಮೈದಾನ, ಉದ್ಯಾನವನ ಉಪಯೋಗಿಸಬೇಕಾದ್ರೆ ಒಂದು ನೋಂದಣಿಯಾಗಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಕೊಟ್ಟರೆ ಹೊಣೆಗಾರಿಕೆ ಇರ್ತದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನ್ ಕಾರ್ಯಕ್ರಮ ಮಾಡ್ತಾರೆ ಒಂದು ಹೊಣೆಗಾರಿಕೆ ಇರ್ತದೆ, ಅನುಮತಿ ಸಿಗುತ್ತೆ, ಏನ್ ತಪ್ಪಿಲ್ಲ. ಯಾರು ಆಂಟಿ ಸೋಷಿಯಲ್ ಯಾರು ಸಮಾಜಘಾತ ಕೆಲಸ ಮಾಡ್ತಾರೆ ಹೇಳೋದು ನೋಡಿ. ನಮ್ಮ ಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ. 100 ವರ್ಷದಿಂದ ನಾವು ಅಖಂಡವಾಗಿ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದೀವಿ, ಬಹಳ ಎಫೆಕ್ಟಿವ್ ಆಗಿ ಮಾಡ್ತಾ ಇದೀವಿ. ಸಮಸ್ಯೆ ಇರೋದು ನಿಮ್ಮಲ್ಲಿ. ನಿಮ್ ಕಾಂಗ್ರೆಸ್ 47ರಲ್ಲಿ ಬಂತು, ಆನಂತರ 69ರಲ್ಲಿ ವಿಭಜನೆ ಆಯ್ತು, ಆನಂತರ 79ರಲ್ಲಿ ವಿಭಜನೆ ಆಯ್ತು, ಕಾಮರಾಜ ನಾಡಾರ್ ಅವರ ಸಂದರ್ಭದಲ್ಲಿ ಆಯ್ತು, ಆನಂತರ ದೇವರಾಜ ಅರಸ್ ಕಾಲದಲ್ಲಿ ಆಯ್ತು. ನಿಮ್ಮ ಕಾಂಗ್ರೆಸ್ ಚಿತ್ರ ಆಗೋಯ್ತು. ನಾನು ಹೇಳೋದು, ನಮ್ ಸಿಸ್ಟಮ್ ಅನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ, ನೀವು ಬಲಿಷ್ಠವಾಗಿ ಬೆಳಿತೀರಿ ಅಂತ ಹೇಳಿ. ಈ ತರ ಸಿಸ್ಟಮ್ ಯಾರಿಗೂ ಬೇಡ. ಕಾನೂನು ವಿರುದ್ಧವಾಗಿರುವಂತದ್ದು, ಕಾನೂನಿಗೆ ಹೊಣೆಗಾರಿಕೆ ಪಾರದರ್ಶಕವಾಗಿರಂತ ಹೊಣೆಗಾರಿಕೆ ಯಾರಿಗೂ ಬೇಡ. ಈ ತರ ಸಿಸ್ಟಮ್ ಬೇಡ. ನಾವು ಹೇಳ್ತಾ ಇದೀವಿ, ನೀವು ಕೂಡ ಹೊಣೆಗಾರಿಕೆಯನ್ನು ಇಟ್ಕೊಳ್ಳಿ, ಪಾರದರ್ಶಕವಾಗಿರಿ. ಸಂಘದ ಸಿದ್ಧಾಂತ ಒಪ್ಕೊಂಡ್ರೆ ಕಾಂಗ್ರೆಸ್ ಅವರು ನಮ್ಮ ಪ್ರಚಾರಕರನ್ನು ಕಳಿಸ್ಕೊಡ್ತಾರೆ, ತೊಂದರೆ ಇಲ್ಲ, ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿ. ಈಗ ಸಂಘ ಸಿದ್ಧಾಂತ ಕಾನೂನುಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ಯಾವ ರೀತಿ ದೇಶದ ಮೇಲೆ ಎಮರ್ಜೆನ್ಸಿ ಇಡೀ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ಇವರಿಂದ ಕಾನೂನು ಕೊನೆಯದಾಗಿ ಒಂದು ಪ್ರಶ್ನೆ ನಟರಾಜ್ ಗೌಡ್ರೆ, ಜುಡಿಷಿಯಲ್ ಸ್ಕ್ರೂಟಿನಿ ಪಾಸ್ ಆಗಬೇಕು. ಒಂದು ವೇಳೆ ಪಾಸ್ ಆಗದಿದ್ರೆ ಮತ್ತೆ ಮುಖಭಂಗ. ಪ್ರಿಯಾಂಕರ್ಗೆ ಅವರ ಅತಿ ಆಸಕ್ತಿಗೆ ಕಾಂಗ್ರೆಸ್ ಪದೇ ಮುಖಭಂಗವನ್ನು ಅನುಭವಿಸ್ತಾ ಹೋಗುತ್ತೆ. ಅಗತ್ಯ ಇದೆಯಾ ಅಂತ ಇದು ಕಾನೂನು ಜುಡಿಷಿಯಲ್ ಏನ್ ರಿವ್ಯೂ ಹೇಳ್ತೀರಿ, ಅದು ಕೂಡ ಪಾಸ್ ಆಗುತ್ತೆ. ಆಗ್ಲಾದ್ರೆ ಮತ್ತೆ ನಾವು ರಿವ್ಯೂ ಮಾಡ್ತೀವಿ,
ಮರುಪರಿಶೀಲನೆ ಮಾಡಿ ಮತ್ತೆ ಹೊಸದಾಗಿ ತಗೊಂಡ್ಬರ್ತೀವಿ, ಅದೇನು ತೊಂದರೆ ಇಲ್ಲ. ತಿದ್ದುಪಡಿ ಮಾಡುವಂಥದ್ದು ಯಾವಾಗಲೂ ನಿರಂತರವಾಗಿರ್ತದೆ, ಅಪ್ಗ್ರೇಡ್ ಮಾಡೋದು ನಿರಂತರವಾಗಿರ್ತದೆ, ಅದು ಮಾಡೇ ಮಾಡ್ತೀವಿ. ಒಂದೇನು ಗೊತ್ತಾ, ಕರ್ನಾಟಕದ ಅಟ್ಲೀಸ್ಟ್ ನಾವು ಬೇರೆ ಎಲ್ಲಿ ಮಾಡಕ್ ಸಾಧ್ಯ ಆಗ್ತದಿಲ್ಲ, ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನು ಕಾಪಾಡಬೇಕು, ಎಲ್ಲರೂ ಸಮಾನರು ಅಂತ ಇರಬೇಕು, ಅಜೆಂಡಾಗಳಿಗೆ ಅವಕಾಶ ಕೊಡಬೇಕು. ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಮುಂದಕ್ಕೆ ಪಾಪ ಚೀಫ್ ಮಿನಿಸ್ಟರ್ ಆಗಬೇಕನ್ನೋ ಒಂದು ಅಭಿಲಾಷೆ ಬಂದಿರಬಹುದು. ರಾಹುಲ್ ಗಾಂಧಿ RSS ನ ವೆಂಕಟೇಶ್ ಅವರು ಮತ್ತು ಶ್ರೀಕಾಂತ್ ಶೆಟ್ಟಿ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.